ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮೇಘನ. ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಬಂದಿದ್ದೀನಿ. ಇದು ಎಲ್ಲಪ್ಪ ಇರೋದು ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿರುವಂತಹ ಶಂಕರಘಟ್ಟ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇರುವಂತಹದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನನ್ನ ಬ್ಯಾಕ್ ಗ್ರೌಂಡು. ಇಂಥ ಒಂದು ಅದ್ಭುತವಾದ ಪ್ಲೇಸಿಗೆ ಬಂದಿದ್ದೀನಿ. ಇಂಥ ಸ್ಥಳಗಳನ್ನ ಅಲ್ಲಲ್ಲಿ ನೋಡ್ಬೋದು, ಆದ್ರೆ ಇಲ್ಲಿ ಇನ್ನೂ ನೋಡೋಕೆ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಇದು ರೋಡ್ ಸೈಡ್ ಅಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಪ್ಲೇಸ್. ಈ ಪ್ಲೇಸ್ನ ಒಂದು ಕಚೇರಿ ತುಂಬಾ ದೂರದಲ್ಲಿ ಏನಿಲ್ಲ, ಇಲ್ಲಿಂದ ಒಂದು 300ರಿಂದ 400 ಮೀಟರ್ ದೂರದಲ್ಲಿರ್ಬೋದು ಅಷ್ಟೇ. ಈ ಪ್ರವಾಸಿ ತಾಣದ ಒಂದು ಕೇಂದ್ರ ಕಚೇರಿ ಎಲ್ಲಿ ಅಂದ್ರೆ ಇಲ್ಲಿಂದ ಒಂದು 300-400 ಮೀಟರ್ ಅಷ್ಟೇ ದೂರದಲ್ಲಿರುವಂತಹದ್ದು. ಸ್ನೇಹಿತರೆ, ಇದನ್ನ ನಿಜವಾಗ್ಲೂ ಹೇಳಕ್ಕೆ ಬೇಜಾರಾಗತ್ತೆ. ನಮ್ಮ ಗ್ರಾಮ ಪಂಚಾಯತಿಯವರು ಇದ್ದು ಇಲ್ಲದಂತೆ ವರ್ತನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ನೋಡ್ಬೋದು, ಪ್ರತಿದಿನ ಸಾವಿರಾರು ಗಾಡಿಗಳು ಓಡಾಡ್ತವೆ. ಅಂಥದ್ರಲ್ಲಿ ನಮ್ಮ ಗ್ರಾಮ ಪಂಚಾಯತಿಯವರು ಓಡಾಡಲ್ವಾ? ಅವ್ರೇನು ಡೈಲಿ ಫ್ಲೈಟಲ್ಲೇ ಓಡಾಡ್ಕೊಂಡು ಇದಾರ? ಇಲ್ಲಿರುವಂತಹ ಪರಿಸ್ಥಿತಿ ಅಂದ್ರೆ ಇಲ್ಲಿ ಹೋಗ್ತಾನೆ ಕೆಟ್ಟ ದರಿದ್ರ ನಾತ ಹೊಡಿತಾ ಇರತ್ತೆ. ಅಂಥದ್ದು ಅಷ್ಟು ಗೊತ್ತಾಗಲ್ವಾ? ಅದನ್ನ ನಾವು ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡಿದ್ಮೇಲೆನೆ ಅವ್ರು ಅರ್ಥ ಮಾಡ್ಕೊಂಡು ಇಲ್ಲಿ ಕ್ಲೀನ್ ಮಾಡಿಸುವಂತಹ ಕೆಲಸ ಮಾಡ್ಬೇಕಾ? ಇರುವಂತಹ 300-400 ಮೀಟರ್ ಒಂಚೂರು ಮುಂದೆ ಬಂದ್ಬಿಟ್ಟು ಸ್ವಚ್ಛಗೊಳಿಸುವಂತಹ ಕೆಲಸವನ್ನ ಮಾಡ್ಬೇಕು ಅಲ್ವಾ? ಅದ್ ಮಾಡ್ತಾ ಇಲ್ಲ ಅವರು. ನೋಡಿ, ಇಲ್ಲಿ ಅದನ್ನು ಕೂಡ ಇಲ್ಲಿ ಹಾಕಿ ನೋಡಿ, ಕಸದ ರಾಶಿಗಳನ್ನೇ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಕೆಟ್ಟ ಸ್ಮೆಲ್ಲು ಎಲ್ಲೆಲ್ಲಿಂದ, ಇದ್ರಲ್ಲೆಲ್ಲ ಬರೀ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ಏನು ಅಲ್ಲಿ ಕ್ಯಾಂಟೀನ್ಸ್ ಗಳಲ್ಲಿ ಇರುವಂತಹ ನೈಟ್ ಎಲ್ಲ ಉಳಿದಿರುವಂತಹ ವೇಸ್ಟ್, ಇಂಥದ್ದನ್ನೆಲ್ಲ ಇಲ್ಲಿ ಹಾಕ್ತಾ ಹೋಗ್ತಾರೆ. ಇಲ್ಲಿ ಬಂದು ಹಸುಗಳೇನಿದೆ ಅಷ್ಟು ಪ್ಲಾಸ್ಟಿಕ್ಗಳ ಜೊತೆಗೆ ಅಷ್ಟು ಕೊಳತಂತಹ ಆಹಾರ ಏನಿರುತ್ತೆ ಅದನ್ನೆಲ್ಲ ಇಲ್ಲಿಂದ ತಿನ್ಕೊಂಡು ಹೋಗ್ತಾ ಇರ್ತವೆ. ಇಲ್ಲಿ ಒಂದು ಬೋರ್ಡ್ ಸಮೇತ ಹಾಕಿದರೆ. ಬೋರ್ಡ್ ನೋಡ್ಬೋದು, ಝೂಮ್ ಹಾಕಿದ್ರೆ ಅಷ್ಟೇ ದಯವಿಟ್ಟು ಕಸವನ್ನ ಹಾಕಬೇಡಿ ಅಂತ ಕಾಣಿಸುತ್ತೆ. ಅದು ಝೂಮ್ ಹಾಕಿಲ್ಲ ಅಂದ್ರೆ, ಝೂಮ್ ಹಾಕ್ತಾ ಇದ್ರೆ ಅದು ಕೂಡ ಕಾಣಿಸೋದಿಲ್ಲ. ಇಲ್ಲಿ ಇದುವರೆಗೂ ಒಂದು ಏನು ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡೋದಾಗಿರ್ಬೋದು, ಇಂಥದ್ದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಇಷ್ಟೂ ಕಸ ಇರುವಂತಹ ಜಾಗದಲ್ಲಿ 2 ಕಸದ ತೊಟ್ಟಿಗಳನ್ನ ಇಟ್ಬಿಟ್ಟು ಡೈಲಿ ಇಲ್ಲಿ ಕಸದ ಆಟೋಗಳನ್ನ ಮನೆ ಮನೆಗೆ ಕಳಿಸ್ತಾರಂತೆ. ನಿಜವಾಗ್ಲೂ ಅದು ಯಾವ ರೀತಿ ಕಳಿಸ್ತಿದೀವಿ ಅಂದು ಆ ಮನೆಗಳಿಗೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಕ್ಕೆ ಹೇಳ್ತಿದಾರೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಕಸ ಹಾಕೋದು ಕಡ್ಡಾಯ ಅನ್ನೋದನ್ನ ಮಾಡಬೇಕು. ಒಂದು ಇನ್ ಕೇಸ್ ಜನಗಳೆಲ್ಲ ಇಲ್ಲಿ ತಂದು ಕಸ ಹಾಕ್ತಾರೆ ಅಂದ್ರೆ ಕಸದ ತೊಟ್ಟಿಯನ್ನ ಇಡುವಂತಹ ವ್ಯವಸ್ಥೆ ಮಾಡಬೇಕು. ಕಸದ ತೊಟ್ಟಿ ಇಟ್ಟ ಮೇಲೆ ದೊಡ್ಡದಾಗಿ ಕಾಣಿಸೋ ರೀತಿ ಇಲ್ಲಿ ಕಸವನ್ನ ಹಾಕಬೇಡಿ ಅನ್ನೋದು, ಅಥವಾ ಇನ್ ಕೇಸ್ ಕಸ ಹಾಕಿದ್ರು ಕೂಡ ಅದಕ್ಕೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡೋದು. ಸ್ಟ್ರಿಕ್ಟ್ ರೂಲ್ಸ್ ಅಂದ್ರೆ ಯಾವ ತರ ದಂಡ ವಿಧಿಸ್ತೀವಿ ಅನ್ನೋದು, ಅಥವಾ ನಿಜವಾಗ್ಲೂ ದಂಡ ವಿಧಿಸಿನೇ ಆದ್ಮೇಲೆ ಅದನ್ನ 4 ಜನಕ್ಕೆ ತಿಳಿಸುವಂತದ್ದು ಕೆಲಸಗಳನ್ನ ಮಾಡಬೇಕು. ನೋಡಿ, ಯಾರೇ ಆದ್ರೂ ಅಷ್ಟೇ ಹೇಳ್ಬೋದು, ಏನು ಜನಗಳಿಗೆ ಸ್ವಲ್ಪ ಜವಾಬ್ದಾರಿ ಇರಬೇಕು ಅಂತ ಹೇಳ್ಬೋದು ಅಷ್ಟೇ. ಜನಗಳಿಗೆ ಜವಾಬ್ದಾರಿ ಇರ್ಬೇಕು. ಏನ್ ಸರ್? ಇದೇ ಊರೇ ಶಂಸಿ ಚಿರತೆ ಓಡಾಡತ್ತೆ, ಇದು ಕಾಡ್ದಾರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಓಕೆ, ಇಲ್ಲಿ ಕಸದ ತೊಟ್ಟಿ ಇಟ್ಟ ಮೇಲೆ ಅದಕ್ಕೆ ಸರಿಯಾಗಿ ಅಂದ್ರೆ ಏನು ಒಂದು ಚಿಕ್ಕ ಕ್ಯಾಮ್ರಾ ಎಲ್ಲೋ ಫಿಕ್ಸ್ ಮಾಡೋದು, ಅಥವಾ ಅದನ್ನ ಅಬ್ಸರ್ವ್ ಮಾಡೋದು, ಅದನ್ನ ಜನಗಳಿಗೆ ಏನು ದಂಡ ವಿಧಿಸುವಂಥದ್ದು, ದಂಡ ವಿಧಿಸಿದ್ದನ್ನ 4 ಜನಕ್ಕೆ ತಿಳಿಸುವಂತಹ ಕೆಲಸವನ್ನ ಮಾಡಬೇಕು. ಆ ತರ ಮಾಡಿದಾಗ ಯಾಕೆ ಕಸ ಹಾಕ್ತಾರೆ? ನೋಡಿ, ಇಲ್ಲೆಲ್ಲ ಸುತ್ತಮುತ್ತ ಇರುವಂತದ್ದು ಮನೆಗಳು ಅನ್ನೋಕ್ಕಿಂತ ಸ್ಟೂಡೆಂಟ್ಸ್ಗಳು ಕೂಡ ತುಂಬಾ ಇದ್ದಾರೆ. ಯಾಕಂದ್ರೆ ಇಲ್ಲಿಂದ ಒಂದು 200 ಮೀಟರ್ ಮುಂದೆ ಹೋದ್ರೆ ಕುವೆಂಪು ಯೂನಿವರ್ಸಿಟಿ ಇರುವಂತಹದ್ದು. ಇಲ್ಲಿವರೆಗೂ ಇಲ್ಲಿ ಏನಪ್ಪಾ ಅಂದ್ರೆ ಹೇಳೋದ್ ನೋಡ್ಬೇಕು. ಅವ್ರು ಏನು ನಾವು ದಿನಾಲು ಕಸ ಗಾಡಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಅದ್ ಯಾವ ರೀತಿ ಕಳಿಸ್ಬಿಟ್ಟು ಯಾವ ರೀತಿ ಕಸಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೋ ನಿಜವಾಗ್ಲೂ ಅದು ಗೊತ್ತಿರದಂತಹ ವಿಚಾರ. ಅದ್ರಲ್ಲೂ ನಮ್ಮ ಗ್ರಾಮ ಪಂಚಾಯತಿಯವರಂತೂ ತುಂಬಾ ಜವಾಬ್ದಾರಿಯುತ ವ್ಯಕ್ತಿಗಳು. ನೋಡಿ, ಅಲ್ಲಿ ಜನ ಅದ್ ಹೆಂಗ್ ಹೇಳ್ಬೇಕು ಪಾಪ. ನಮ್ಮ ಗ್ರಾಮ ಪಂಚಾಯತಿಯವ್ರ ಬಗ್ಗೆ ಹೊಗಳಕ್ಕೆ 2 ಅಕ್ಷರ ಸಾಲ್ತಾ ಇಲ್ಲ. ಲಾಸ್ಟ್ 2-3 ಮಂತ್ಸ್ ಎಗೋ ಅನ್ಸುತ್ತೆ, ನಾ ಹೇಳಿದ್ದು ನಮ್ಮ ಗೇಟ್ ಅಲ್ಲಿ ಚರಂಡಿಗಳು ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿರುವಂತಹದ್ದು ಅಂಗಡಿಗಳು ಹೋಟೆಲ್ಗಳು ಹೆಚ್ಚಾಗಿರೋದ್ರಿಂದ ಅಲ್ಲಿ ಜಾಸ್ತಿ ಏನು ಚರಂಡಿಲಿ ಕಸ ನಿಲ್ಲತ್ತೆ. ಅಂದ್ರೆ ಕಸಗಳನ್ನ ಕ್ಲೀನ್ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಸಂಪೂರ್ಣವಾಗಿ ಚಪ್ಪಡಿಗಳನ್ನ ಆ ಚರಂಡಿ ಮೇಲೆ ಹಾಕಿದ್ದಾರೆ. ಅಂಡ್ ಯಾರು ಕೂಡ ಅಲ್ಲಿ ಕೆಳಗೆ ಬಗ್ಗಿ ಹೋಗಿ ಎಲ್ಲ ಕ್ಲೀನ್ ಮಾಡಕ್ ಆಗಲ್ಲ. ಆದ್ರೆ ಇದನ್ನ ಸರಿ ಮಾಡಿಸುವಂತಹದ್ದು ಅಥವಾ ಅದನ್ನ ಸ್ವಚ್ಛ ಮಾಡಿಸುವಂತಹ ಜವಾಬ್ದಾರಿ ಬಂದು ಮಂಡಲ್ ಪಂಚಾಯತಿಯವರ ಮೇಲೆ ಇರತ್ತೆ. ಅದನ್ನ ಮಾಡಿಸ್ಬೇಕು. ಇದು ಯಾರೋ ಹೋಗಿ ಅಯ್ಯೋ ನಮ್ಮನೆ ಮುಂದೆ ನೀರ್ ನಿಂತಿದೆ, ಅಯ್ಯೋ ನಮ್ಮೂರ್ ಚರಂಡಿಲಿ ನೀರ್ ನಿಂತಿದೆ, ಕ್ಲೀನ್ ಮಾಡಿಸಿ ಅಂತ ಹೇಳುವಂತದ್ದಲ್ಲ. ಯಾಕೆ ಹೇಳುವಂತದ್ದಲ್ಲ ಅಂದ್ರೆ, ಈ ಚರಂಡಿಗಳು ಏನ್ ಇವಾಗ ಹೇಳ್ತಾ ಇದ್ದೀನಿ ನೀರ್ ನಿಲ್ಲತ್ತೆ ಅನ್ನೋದು, ಅದ್ ಯಾವ್ದೋ ಊರೊಳಗೇನೋ ಅಥವಾ 3-4 ಕಿಲೋಮೀಟರ್ ಮುಂದೆ ಇರುವಂತದ್ದಲ್ಲ.
ಹಂಗೋದ್ರು ಒಂದು 200-300 ಮೀಟರ್, ಹಿಂಗ್ ಬಂದ್ರು ಒಂದು 300-400 ಮೀಟರ್ ಅಷ್ಟರಲ್ಲೇ ಇರೋದು. ಆ ಚರಂಡಿ ಸಂಪೂರ್ಣವಾಗಿ ತುಂಬೋಗಿರುತ್ತೆ. ಇದುವರೆಗೂ ಹಬ್ಬಬ್ಬ ಅಂದ್ರೆ 2018ರಲ್ಲಿ 17-18ರಲ್ಲಿ ಚರಂಡಿ ಆಗಿರುವಂತದ್ದು. ಇಲ್ಲಿವರೆಗೂ ಆ ಚರಂಡಿನ ಒಮ್ಮೆನೂ ಕೂಡ ಅವ್ರು ಕ್ಲೀನ್ ಮಾಡಿಸುವಂತಹ ಕೆಲಸ ಮಾಡಿಲ್ಲ. ಎಲ್ಲ ಅಲ್ಲಲ್ಲೇ ಬ್ಲಾಕ್ ಆಗಿರುತ್ತೆ, ಚರಂಡಿ ನೀರು ಹರಿದೋಗ್ತಾ ಇರುತ್ತೆ. ಇಷ್ಟಿಷ್ಟು ಎತ್ತರ ಆ ಚರಂಡಿ ಅನ್ಸೋದೇ ಇಲ್ಲ ಇವಾಗ, ಯಾಕಂದ್ರೆ ಮಣ್ಣು ಆಲ್ಮೋಸ್ಟ್ ಚರಂಡಿ ಫುಲ್ ಕವರ್ ಆಗ್ತಾ ಬಂದಿದೆ. ಅದಕ್ಕೆ ಏನಾದರೂ ಕಂಪ್ಲೇಂಟ್ ಮಾಡಕ್ ಹೋಗೋಣ ಅಂತ ಹೋದ್ರೆ 2 ಗಂಟೆಯಿಂದ ಹಿಡಿದು 1:15 ಹಿಡಿದು 4-4:15ವರೆಗೂ ಆದ್ರೂ ಅವರು ಆಫೀಸಲ್ಲಿ ಕೂತ್ಕೊಳ್ಳಲ್ಲ, ಅಂದ್ರೆ ಮಂಡಲ ಪಂಚಾಯತಿಲಿ ಕೂತ್ಕೊಳ್ಳಲ್ಲ. ಇನ್ ಕೇಸ್ ಆಮೇಲೆ ಕೇಳಿದ್ರೆ ಈ ಕೆಲಸ ಇತ್ತು ಆ ಕೆಲಸ, ಯಾವ ಕೆಲಸನೂ ಇಲ್ಲ. ಟೀ ಊಟ ಅಂತ ಬ್ರೇಕ್ ತಗೊಳಕ್ ಹೋದವರು ಅವ್ರು ಬರೋದೇ ಇನ್ನೇನು ಮಂಡಲ ಪಂಚಾಯತ್ ಕ್ಲೋಸ್ ಆಗುವಂತ ಟೈಮ್ನಲ್ಲಿ. ಹಂಗೆ ಬಂದವರು ಅದೇ ಟೈಮಲ್ಲಿ ಮಾತನಾಡಕ್ ಹೋದಾಗ ಏನ್ ಹೇಳಿದ್ರು ಗೊತ್ತಾ, ಒಂದು ಲೆಟರ್ ಬರ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಲೆಟರ್ ಬರ್ಕೊಡುವಂತಹ ಅವಶ್ಯಕತೆ ಇತ್ತ? ಚರಂಡಿ ಕ್ಲೀನ್ ಮಾಡಿ ಅಂತ ಲೆಟರ್ ಬರ್ಕೊಡ್ಬೇಕಾ? ಆಕ್ಚುಲಿ ಈ ಸುತ್ತಮುತ್ತ ಇರುವಂತಹ ಪರಿಸ್ಥಿತಿಗಳೆಲ್ಲ ಯಾವ ರೀತಿ ಇದೆ ಅಥವಾ ನಮ್ಮೂರ ಸಮಸ್ಯೆಗಳು ಏನಿದೆ ಅಂತ ಅವರೇ ಖುದ್ದಾಗಿ ಪ್ರತಿ ಕಡೆ ಭೇಟಿ ನೀಡಿ ಆ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಕೆಲಸ ಮಾಡಬೇಕು. ಇಲ್ಲಿ ನಮ್ಮೂರಿನ ಗ್ರಾಮ ಪಂಚಾಯತಿಲಿ ಅಂತ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಇಂತಹ ರೋಡ್ ಸೈಡ್ ಅಲ್ಲಿ ಇಷ್ಟು ರಾಶಿ ಬಿದ್ದಿರೋ ಕಸದ ಬಗ್ಗೆನೇ ಚಿಂತೆ ಕೆಡಿಸ್ಕೊಳ್ದೆ, ಏನು ತಲೆ ಕೆಡಿಸ್ಕೊಳ್ದೆ ಇರೋರು ಇನ್ನು ಆ ಚರಂಡಿ ಒಳಗೆ ಇರುವಂತಹ ಕಸದ ಕುರಿತು ತಲೆ ಕೆಡಿಸ್ಕೊಳ್ತಾರ? ಸಾಧ್ಯನೇ ಇಲ್ಲ. ಆಕ್ಚುಲಿ ಅವರು ನಮ್ಮೂರಲ್ಲಿ ಇಂಥ ಕೆಲಸ ಮಾಡಿದ್ವಿ ಅಂದ್ರೆ ಚರಂಡಿ ಕ್ಲೀನ್ ಮಾಡಿಸೋದು ಅಥವಾ ಇಲ್ಲಿ ಕಸ ಹಾಕ್ತಾ ಇರೋ ರೀತಿ ನೋಡೋದು, ಈ ರೀತಿ ಎಲ್ಲ ಮಾಡಿಸ್ತಿದೀವಿ ಅಂತ ಅವರು ಸಂಪೂರ್ಣವಾಗಿ ಅದೇನ್ ಖರ್ಚು ವೆಚ್ಚ ಬಂದಿದೆ ಬಿಲ್ ನೋಡ್ಬಿಟ್ಟು ಆ ಬಿಲ್ನ ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು. ಅವಾಗ ತಾನೇ ಏನಾದ್ರೂ ಒಂದು ಆಗೋದು. ಜನ ಹೋಗ್ಬೇಕು, ಜನ ಹೋಗಿ ಏನಾದ್ರು ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಗ್ರಾಮ ಪಂಚಾಯತ್ ಅಲ್ಲಿ ಇರೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಬಿಡು ಯಾರು ಹೇಳ್ತಾರೆ ಯಾರು ಕೇಳ್ತಾರೆ, ಎಲ್ಲರೂ ಅವ್ರ ಪಡಿಗೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಅವ್ರು ಬಿಸಿ ಆಗ್ಬಿಟ್ಟಿದ್ದಾರೆ. ಯಾರು ಹೇಳಕ್ ಬರಲ್ಲ ಕೇಳಕ್ ಬರಲ್ಲ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಚೆನ್ನಾಗಿ ಫಿಕ್ಸ್ ಆಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿವರೆಗೂ ನಮ್ಮೂರಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯ ಅನ್ನೋದನ್ನು ನಾವು ನೋಡ್ತಾ ಇಲ್ಲ. ಅಂಡ್ ಇಂತಹ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಕುರಿತು ಕೂಡ ನೋಡ್ತಾ ಇಲ್ಲ. ಇದನ್ನ ಇವಾಗ್ಲಾದ್ರೂ ಲಾಸ್ಟ್ ಟೈಮ್ ನಾನು ಸಿಂಪಲ್ ಆಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪೇಪರ್ನಲ್ಲಿ ಹಾಕಿದ್ರು ಕುರಿತು ಅವರು ಏನು ಅವಾಗ್ಲೂ ತಲೆ ಕೆಡಿಸ್ಕೊಂಡಿಲ್ಲ. ಅಂಡ್ ಇವಾಗ್ಲಾದ್ರೂ ವಿಡಿಯೋದಲ್ಲಿ ಹಾಕ್ತಾ ಇದೀವಿ. ಇವಾಗ್ಲಾದ್ರೂ ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅಥವಾ ಇವಾಗ್ಲಾದ್ರೂ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಈ ಸುತ್ತಮುತ್ತ ಇರುವಂತಹ ಕಸನ ತೆಗೆಸುವಂತಹ ವ್ಯವಸ್ಥೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಡೈಲಿ ಅದೆಷ್ಟು ವೆಹಿಕಲ್ಸ್ಗಳು ಓಡಾಡ್ತಾ ಇರತ್ತೋ ಏನೋ, ಅಷ್ಟು ವೆಹಿಕಲ್ಸ್ ಓಡಾಡಿದ್ರು ಈ ದಾರಿಲಿ ದಾಟ್ ಹೋಗ್ಬೇಕು ಅಂದ್ರೆ ಈ ದರಿದ್ರ ಗಬ್ಬು ವಾಸನೆನ ಕುಡ್ಕೊಂಡಿನೇ ಹೋಗ್ಬೇಕು. ಅಲ್ಲಿ ಹೇಳಕ್ಕೇನೆ ಬೇಜಾರಾಗತ್ತಪ್ಪ. ಇದೇನು ಇವತ್ತು ನಿನ್ನೆ ಪ್ರಾಬ್ಲಮ್ಸ್ ಅಲ್ಲ, ಇದು ಸುಮಾರು ವರ್ಷಗಳಿಂದಾನೇ ಇರುವಂತಹ ಪ್ರಾಬ್ಲಮ್ಸ್. ಅವಾಗಿಂದನೂ ಇಲ್ಲಿ ಏನು ಕಸದ ರಾಶಿಯನ್ನ ಇಲ್ಲಿ ತಂದು ಹಾಕ್ತಾರೆ ನೋಡ್ರಿ, ಎಲ್ಲ ಕವರಲ್ಲಿ ಕಟ್ಟಿ ಎಸ್ತಿರುವಂತದ್ದು ಯಾವ ರೀತಿ ಹಾಕಿದ್ದಾರೆ ಅಂತ. ಇದ್ರ ಜೊತೆಗೆ ಬರೀ ಪ್ಲಾಸ್ಟಿಕ್ಸ್ ಅಷ್ಟೇ ಅಲ್ಲ, ಹಸಿ ಕಸನೂ ಸೇರಿ, ಅಂದ್ರೆ ಆಹಾರ ತ್ಯಾಜ್ಯ ಏನಿರುತ್ತೆ, ಹೋಟೆಲ್ ಅಲ್ಲಿ ಇರುವಂತಹ ವೇಸ್ಟ್ ಗಳೆಲ್ಲ ಏನಿರುತ್ತೆ, ಇಂಥದ್ದನ್ನೆಲ್ಲ ಇದ್ರಲ್ಲಿ ಸೇರಿಸಿ ಹಾಕ್ತಾ ಹೋಗ್ತಾರೆ. ಈ ಬೋರ್ಡ್ ಅಂತೂ ಅದೇನಕ್ಕೆ ಹಾಕಿದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಇನ್ ಕೇಸ್ ಬೆಳಗ್ಗೆ 6-6:30 ಬಂದ್ರೆ ಈ ಬೋರ್ಡ್ ಸುಮ್ಮನೆ ಏನೋ ಒಂದು ಬೋರ್ಡ್ ಇಟ್ಟಿದ್ದಾರೆ, ಏನಿದೆ ಅನ್ನೋದನ್ನು ಕೂಡ ಗೊತ್ತಾಗಲ್ಲ. ಅಷ್ಟು ತುಂಬಾ ಚೆನ್ನಾಗಿ ಹಾಕಿರುವಂತದ್ದು. ಒಂದು ಬೋರ್ಡ್ ಅಂದ್ರೆ ಒಂದು ಸ್ಟ್ಯಾಂಡ್ ನಿಲ್ಸಿ ಅದೇ ಸ್ಟ್ಯಾಂಡ್ಗೆ ವೈಟ್ ಕಲರ್ ಅಲ್ಲಿ ಬರೆದು ಏನೋ ಒಂದು ಮಾಡಬೇಕು. ಅಥವಾ ಏನ್ ಗೊತ್ತಾ, ಇಲ್ಲಿ ಯಾರು ಕಸ ಹಾಕಕ್ ಬರ್ತಾರೆ ಅದನ್ನ ಅಬ್ಸರ್ವ್ ಮಾಡಬೇಕು, ಅವ್ರಿಗೆ ದಂಡ ಹಾಕಬೇಕು, ಅದನ್ನ ಪಬ್ಲಿಷ್ ಮಾಡಿಸುವಂತಹ ಕೆಲಸ ಮಾಡಬೇಕು. ಆವಾಗ 4 ಜನ ನಾವು ಇಲ್ಲಿ ಕಸ ಹಾಕಕ್ ಹೋದ್ರೆ ನಮಗೂ ದಂಡ ಬೀಳತ್ತಪ್ಪ ಅನ್ನೋ ಒಂದು ಭಯಕ್ಕಾದ್ರೂ ಸುಮ್ಮನೆ ಆಗ್ತಾರೆ. ಅದು ಬಿಟ್ಟು ಇವ್ರ ಪಾಡಿಗೆ ಇವರು ಮಂಡಲ ಪಂಚಾಯತಿಯಲ್ಲಿ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಗಂಟೆಗಟ್ಟಲೆ ಆದ್ರೂ ಇರಲ್ಲ. ಯಾವ್ದೋ ಟೈಮಿಗೆ ಬರ್ತಾರೆ, ಯಾವ್ದೋ ಟೈಮಲ್ಲಿ ಇರ್ತಾರೆ, ಯಾವ್ದೋ ಟೈಮಲ್ಲಿ ಹೋಗ್ತಾರೆ. ಜನ ಅವ್ರ ಸಮಸ್ಯೆಗಳು ಹೇಳ್ಕೊಳಕ್ಕೂ ಆಗಲ್ಲ. ಅದು ಅಲ್ಲದೆ ಹೇಳಿದ್ ಯಾವ ಕೆಲಸನೂ ಮಾಡಲ್ಲ, ತಾವು ಮಾಡ್ಬೇಕಾಗಿರೋದನ್ನು ಮಾಡಲ್ಲ. ಅದ್ರಲ್ಲೂ ನೋಡ್ಬೋದು ಇದೆಲ್ಲ ಇಲ್ಲಿ ಹಿಂಗೆ ಉದ್ದಕ್ಕೆ ಹೋದ್ವಿ ಅಂದ್ರೆ ರಸ್ತೆ ಬದಿ ಸಂಪೂರ್ಣವಾಗಿ ದೊಡ್ಡ ಕಳೆ ಬೆಳೆದಿದೆ. ಅದೆಲ್ಲ ಆ ಕಡೆ ಮುಂದೆ ಕಾಣಿಸುವಂತದ್ದು ಸ್ಮಶಾನ ದಾರಿ. ವರ್ಷಕ್ಕೆ ಒಂದ್ಸಲ ಏನು ನರೇಗಾ ಯೋಜನೆ ಅಂತ ಮಾಡ್ತಾರೆ. ನರೇಗಾ ಯೋಜನೆಯಲ್ಲಿ ಅದ್ ಯಾವ ರೀತಿ ಸ್ವಚ್ಛ ಮಾಡಿಸ್ತಾರೋ, ಅದೇನೇನ್ ಕೆಲಸಗಳು ಮಾಡಿಸ್ತಾರೋ ನಮ್ಗಂತೂ ಗೊತ್ತಿಲ್ಲ. ಬಟ್ ಎಲ್ಲ ರಾಶಿ ಹಂಗೆ ಇದೆ. ಅಂಡ್ ಇವಾಗ್ಲಾದ್ರೂ ಇದ್ರ ಬಗ್ಗೆ ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅನ್ನೋದು ನೋಡ್ಬೇಕು. ಅಂಡ್ ಇವಾಗ್ಲೂ ಕೂಡ ಈ ಕಸದ ರಾಶಿ ಬಗ್ಗೆ ಏನೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅದು ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.